ಪ್ರಗತಿಪರ ಮಹಿಳಾ ಸಂಘಟನೆಗಳ ಒಕ್ಕೂಟದಿಂದ ದೇಶಾದ್ಯಂತ ನಡೆಯುತ್ತಿರುವ ಅಪ್ರಾಪ್ತ ಮಕ್ಕಳು ಹೆಣ್ಣು ಮಕ್ಕಳ ಮೇಲೆ ಹಾಗೂ ಮಹಿಳೆಯರ ಮೇಲೆ ಅತ್ಯಾಚಾರ ಕೊಲೆಗಳು ಇದೆಲ್ಲ ನಡೀತಾ ಇದೆ. ಇದನ್ನು ವಿರೋಧಿಸಿಬಿಟ್ಟು ನಮಗೆ ಒಂದು ಮಹಿಳಾ ಸ್ನೇಹಿ, ಮಹಿಳಾ ಸುರಕ್ಷತಾ ಮತ್ತು ಹಿಂಸಾರಹಿತ ಸಮುದಾಯ ಬೇಕು ಅಂತ ಹೇಳಿಬಿಟ್ಟು ಆ ಒಕ್ಕೂಟದಿಂದ ಒಂದು ಜಾಥಾನ ಹಮ್ಮಿಕೊಂಡಿದ್ದೀವಿ. ಆ ಜಾಥಾ ಇವತ್ತು ಗಾಂಧಿವನದಿಂದ ನಾವು ಹೊರಟು ಮೆಕ್ಕೆ ಸರ್ಕಲ್ವರೆಗೂ ಸೇರಿ ಅಲ್ಲಿಂದ ನಾವು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ನಾವು ತಹಸೀಲ್ದಾರ್ ಮುಖಾಂತರ DC ಅವ್ರಿಗೆ ಕಳಿಸ್ಬೇಕು ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಕೆಲವು ನಿಮಿಷ ಮೌನ ಆಚರಿಸಿ ನಂತರ 2 ನಿಮಿಷ ಮೌನ ಆಚರಿಸಿ ನಂತರ ನಮ್ಮ ಪ್ರಗತಿಪರ ಮಹಿಳಾ ಸಂಘಟನೆಗಳ ಒಕ್ಕೂಟದಿಂದ ನಾವು ಇಲ್ಲಿಂದ ಜಾಥಾ ಹೊರಡ್ತೀವಿ. ಪ್ರತಿಯೊಬ್ಬರು ಇಬ್ಬರ ಸಾಲಿನಲ್ಲಿ ಹೋಗುವಂತೆ ಇಲ್ಲಿಂದ ಏನು ಸರ್ಕಲ್ ಅದು ಸರ್ಕಲ್ ಅಲ್ಲ ಇದು ಚಂಪಕ್ ಸರ್ಕಲ್ವರೆಗೂ ಹೋಗಿ ಅಲ್ಲಿಂದ ಬಲಗಡೆ ತಿರ್ಕೊಳ್ಬೇಕು. ಯಾರೂ ಲೈನ್ ಬಿಟ್ಟು ಹೋಗಬೇಡಿ, ಹೇಗಂದರೆ ಹಾಗೆ ಮಧ್ಯದಲ್ಲಿ ಇದು ಮಾಡ್ಕೊಂಡು ಹೋಗಬೇಡ್ರಿ. ಅಲ್ಲಿಂದ ನಾವು ಮೆಕ್ಕೆ ಸರ್ಕಲ್ಗೆ ಹೋಗಿ ಅಲ್ಲಿ 5 ನಿಮಿಷ ನಮ್ಮ ಒಂದು ಸ್ಲೋಗನ್ಗಳೇನಿದೆ ನಮ್ಮ ಇದೇನಿದೆ ಹೇಳ್ಬಿಟ್ಟು ತಹಸೀಲ್ದಾರ್ಗೆ ನಮ್ಮ ಮನವಿಯನ್ನು ಕೊಟ್ಟು ನಮ್ಮ ಕಾರ್ಯಕ್ರಮವನ್ನು ಮುಗಿಸೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ತಮ್ಮ ಬೆಂಬಲ ಮತ್ತು ನಿಮ್ಮ ಉಪಸ್ಥಿತಿಯನ್ನು ನಾವು ಬಯಸ್ತೀವಿ. ಇದನ್ನು ಎಲ್ಲರೂ ಸೇರಿಕೊಂಡು ಯಶಸ್ವಿ ಮಾಡೋಣ ಅಂತ ಹಾರೈಸ್ತೀನಿ. ಮೌನ ಒಂದು 2 ನಿಮಿಷ ಮೌನ. ಖಂಡಿತವಾಗ್ಲೂ ತಲುಪ್ತೇನೆ ಅಂತ ನಾನು ಭರವಸೆ ಕೊಡ್ತೇನೆ. ನಮ್ಮಲ್ಲಿ ಒಂದು ವಿನಂತಿ, ನಮ್ಮ ಮಹಿಳೆಯರನ್ನು ಯಾವಾಗಲೂ ಒಂದು ಪಕ್ಕಕ್ಕೆ ಜರುಗಿಸಿ ಬಿಸಾಕಿದ್ದೀರಾ. ಅದೇ ರೀತಿ ಈ ಪತ್ರವನ್ನು ನಿಮ್ಮ ಕಸದ ಬುಟ್ಟಿಗೆ ಎಸೆಯದೆ ಬೆಳಿಗ್ಗೆ ಬನ್ನಿ, ನಿಮಗೆ ನನ್ನ ಬೇಕಾದ ಎಂಡೋರ್ಸ್ಮೆಂಟ್ ತಲುಪಿಸಬೇಕು. ನಿಮ್ಮ ಮನವಿಗೆ ನಾವು ಸಮಾಜಕ್ಕೆ ತೊಂದರೆ ಕೊಡಬಾರ್ದು, ಜನರಿಗೆ ತೊಂದರೆ ಕೊಡಬಾರ್ದು. ನಮ್ಮ ಧ್ವನಿ ಸ್ವಲ್ಪದ್ರಲ್ಲೇ ಹೇಳೋಣ ಅಂದ್ಕೊಂಡು ಮಾಡಿದ್ದೀವಿ. ನಮ್ಮ ಆಸೆ ಈಡೇರಿಲ್ಲ ಅಂದರೆ ಬೃಹತ್ತಾಗಿ ಎದ್ದೇಳ್ತೀವಿ ನಾವು. ದಯವಿಟ್ಟು ಅಕ್ನಾಲೇಜ್ಮೆಂಟ್ ಅದೇ